ಇನ್ನು ಶಾಸಕರೊಂದಿಗಿನ ಸಭೆ ಬಳಿಕ ಸಚಿವರುಗಳ ಜೊತೆಗೆ ಸುರ್ಜೇವಾಲಾ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ದೂರು ಅಸಮಾಧಾನ ಬಗೆಹರಿಸುವ ಈ ಗೊಂದಲಗಳ ಮಧ್ಯೆ ಸಂಪುಟ ಪುನರ್ರಚನೆ ವಿಚಾರ ಬಹಳ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಸದ್ಯ 1-to-1 ಮೀಟಿಂಗ್ ನಲ್ಲಿ ಸಚಿವರು ಕೆಲ ರಹಸ್ಯ ಚರ್ಚೆಯನ್ನ ಸುರ್ಜೇವಾಲಾ ಅವರೊಂದಿಗೆ ನಡೆಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಕೈಮನೆಯಲ್ಲಿ ಭರದಿಂದ ಸಾಗಿದ ಅಸಮಾಧಾನದ ದುರಸ್ತಿ ಕಾರ್ಯ. ಶಾಸಕರಾಯ್ತು, ಸಚಿವರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್. ಸಭೆಯಲ್ಲಿ ಕೇಳಿಬಂತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು. ದುರಸ್ತಿ ಕೈಮನೆಯಲ್ಲೀಗ ಅಸಮಾಧಾನದ ರಿಪೇರಿ ಕೆಲಸ ನಡೀತಿದೆ. ಕಾಂಗ್ರೆಸ್ನಲ್ಲಿ ಸಾಲು ಸಾಲಾಗಿ ಶಾಸಕರು ತಮ್ಮದೇ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕ್ತಲೇ ಬಂದಿದ್ರು. ಇದು ಒಂದು ಹಂತ ಮೀರಿ ಹೋಗಿತ್ತು. ಇದಕ್ಕಾಗಿಯೇ ಹೈಕಮಾಂಡ್ ಸರಿಪಡಿಸೋ ಕೆಲಸಕ್ಕೆ ಮುಂದಾಗಿದೆ. ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸದ್ಯ ಸಚಿವರ ಮೌಲ್ಯಮಾಪನಕ್ಕೆ ಕುಳಿತಿದ್ದಾರೆ. ಇವತ್ತು ಕೂಡ ಕೆಲ ಸಚಿವರ ಜೊತೆಗೆ 1-to-1 ಮೀಟಿಂಗ್ ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಕೇಳಿ ಬಂದಿರೋದು ಮತ್ತೊಂದು ಆಟಕ್ಕೆ ಕೌಂಟ್ ಡೌನ್ ಹೇಳಿದಂತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರಸ್ತಾಪ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತಿನ 1-to-1 ಮೀಟಿಂಗ್ ಶುರು ಮಾಡಿದ್ದೆ ಸಚಿವ ಸತೀಶ್ ಜಾರಕಿಹೊಳಿಯಿಂದ. ಸುರ್ಜೇವಾಲಾರ ಮೊದಲ ಸಭೆಯಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಕೇಳಿಬಂದಿದೆ. ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಪಕ್ಷ ಸಂಘಟನೆ ವಿಚಾರ ಮುಂದಿಟ್ಟು ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಕುರ್ಚಿಗೆ ಡೈನಮೈಟ್ ಇಟ್ಟಿದ್ದಾರೆ. ಹಾಗಿದ್ರೆ ಸಭೆಯಲ್ಲಿ ಸತೀಶ್ ಹೇಳಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಒಬ್ಬರೇ ಹಲವು ಹುದ್ದೆಗಳಲ್ಲಿರೋದ್ರಿಂದ ಸಮಸ್ಯೆ ಆಗ್ತಿದೆ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ. ಈಗಿನಿಂದಲೇ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಬೇಕು. ತಳಮಟ್ಟದಲ್ಲಿ ಸಂಘಟನೆ ಆದ್ರೆ ಸೀಟ್ ಗೆಲ್ಲೋಕೆ ಸಾಧ್ಯವಾಗಲಿದೆ. ಒಬ್ಬರೇ ಹಲವು ಹುದ್ದೆಗಳಲ್ಲಿರೋದ್ರಿಂದ ಪಕ್ಷ ಸಂಘಟನೆಗೆ ಕಷ್ಟ ಆಗ್ತಾ ಇದೆ. ಇಲಾಖೆ ಕಡೆಗೂ ಗಮನ ಕೊಡೋಕ್ ಸಾಧ್ಯ ಆಗ್ತಿಲ್ಲ. ಇತ್ತ ಪಕ್ಷ ಸಂಘಟನೆ ಕಡೆಗೂ ನೋಡ್ಲಾಗಲ್ಲ. ಹಾಗಾಗಿ ನಮ್ಮ ಅಭಿಪ್ರಾಯ ಬದಲಾವಣೆ ಒಳ್ಳೆಯದು. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೇನೋ ಹೇಳಿದ್ದೀನಿ. ರಾಹುಲ್ ಗಾಂಧಿ ಅವರಿಗೂ ಈ ಬಗ್ಗೆ ವಿವರಿಸಿದೀವಿ. ಹೀಗಂತ ಸತೀಶ್ ಜಾರಕಿಹೊಳಿ ಸುರ್ಜೇವಾಲಾ ಮುಂದೆ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸುರ್ಜೇವಾಲಾ ಸತೀಶ್ ಜಾರಕಿಹೊಳಿ ಅಭಿಪ್ರಾಯವನ್ನ ಒಪ್ಪಿದ್ದಾರೆ. ಆದ್ರೆ ಈ ಬಗ್ಗೆ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಿರ್ಧರಿಸುವುದಾಗಿ ಹೇಳಿದ್ದಾರೆ. ಇನ್ನು ಸಭೆ ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚಿಸಿಯೇ ಇಲ್ಲ ಅಂತ ಹೇಳಿದ್ದಾರೆ. ಪಕ್ಷದ ಬಗ್ಗೆ ಚರ್ಚೆ ಆಗಿಲ್ಲ. ಮುಂದಿನ ಸಾರಿ ಅದಕ್ಕೆ ನೋಡೋಣ, ಬೇರೆ ಟೈಮ್ನಾಗ ಮಾತಾಡ್ತೀವಿ. ಸರ್, ತಾವೇನು ವೈಯಕ್ತಿಕವಾಗಿ ಸಂಘಟನಾತ್ಮಕ ವಿಚಾರ ಮಾತಾಡಿದ್ರ? ತಮ್ಮ ಮನಸ್ಸಿನ ಆಸೆ ಏನಾದರೂ? ಇಲ್ಲ, ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಈ ಸಲ ಮಾತಾಡ್ಲಿಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಸತೀಶ್ ಜಾರಕಿಹೊಳಿ ಬಳಿಕ ಸಚಿವ ಎಸ್ ಮಲ್ಲಿಕಾರ್ಜುನ ಸುರ್ಜೇವಾಲಾ ಜೊತೆಗೆ ಮಾತುಕತೆ ನಡೆಸಿದ್ರು. ಈ ವೇಳೆ ರಾಜ್ಯ ಕೈ ಉಸ್ತುವಾರಿ ಮಲ್ಲಿಕಾರ್ಜುನ್ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಮಲ್ಲಿಕಾರ್ಜುನ್, ನಿಮ್ಮೇಲೆಯೇ ಹಲವು ಆರೋಪಗಳಿವೆ. ಶಾಸಕರಿಗೆ ಸರಿಯಾಗಿ ಸ್ಪಂದಿಸಲ್ಲ. ವಿಧಾನಸೌಧದ ಕಚೇರಿಯಲ್ಲೂ ನೀವು ಹೆಚ್ಚು ಸಿಗೋದಿಲ್ಲ. ಹಾಗೆ ನಿಮ್ಮ ಇಲಾಖಾ ಕೆಲಸಗಳು ಬಹಳ ನಿಧಾನ ಇದೆಯಂತೆ. ಕಾರ್ಯಯೋಜನೆಗಳಲ್ಲೂ ಶಾಸಕರಿಗೆ ನಿಮ್ಮ ಮೇಲೆ ಬೇಸರ ಇದೆ. ಹಲವು ಶಾಸಕರು ನಿಮ್ಮ ವಿರುದ್ಧ ದೂರು ನೀಡಿದ್ದಾರೆ. ನೀವು ಹಿರಿಯರಿದ್ದೀರಿ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ ಅಂತ ಸುರ್ಜೇವಾಲಾ ಮಲ್ಲಿಕಾರ್ಜುನ್ ಅವರಿಗೆ ಸಲಹೆ ನೀಡಿದ್ದಾರೆ. ಇಷ್ಟೇ ಅಲ್ಲ, ಸಚಿವ ಬೋಸರಾಜು, ಸಂತೋಷ್ ಲಾಡ್ ಹಾಗೂ ಮಧು ಬಂಗಾರಪ್ಪ ಸೇರಿದಂತೆ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಸುರ್ಜೇವಾಲಾ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಚಿವ ಬೋಸರಾಜು ಜೊತೆಗಿನ ಮಾತುಕತೆ ವೇಳೆ ಶಾಸಕರ ದೂರಿನ ಬಗ್ಗೆ ಚರ್ಚಿಸಿದ್ದಾರೆ. 7-8 ಶಾಸಕರು ಒತ್ತಡ ತರ್ತಿರೋದಾಗಿ ಹೇಳಿದ್ದಾರೆ. ಇತ ಸಚಿವ ಮಧು ಬಂಗಾರಪ್ಪರ ಶಿಕ್ಷಣ ಇಲಾಖೆ ಕಾರ್ಯವೈಖರಿ ಬಗ್ಗೆಯೂ ಪ್ರಶ್ನಿಸಿದ್ದಾರೆ. ಆದರೆ ಸಭೆ ಬಳಿಕ ಮಾತನಾಡಿದ ಮಧು ಬಂಗಾರಪ್ಪ ಸುರ್ಜೇವಾಲಾ ಸಂತೋಷ ವ್ಯಕ್ತಪಡಿಸಿರೋದಾಗಿ ಹೇಳಿದ್ದಾರೆ. ಏನಿಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಅದನ್ನು ಭಾಳ ಗಮನ ಇಟ್ಕೊಂಡು ಕೆಲವೆಲ್ಲ ವಿಚಾರಗಳನ್ನು ಕೇಳಿದರು. ಭಾಳ ಖುಷಿಪಟ್ಟರು. ನಾವು ಏನು 2 ವರ್ಷದಿಂದ ಯಾವ ರೀತಿಯಾಗಿ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾ ಇದೆ ಮತ್ತು MLAsಗಳ ಬೇಡಿಕೆಗಳನ್ನ ಯಾವ ರೀತಿಯಾಗಿ ಈಡೇರಿಸ್ತಾ ಇದ್ದಾರೆ ಮತ್ತು ಇನ್ನೇನು ಸಮಸ್ಯೆಗಳಿದೆ ಅಂತೇಳಿ ಕೇಳಿದ್ದಾರೆ. ಅದಕ್ಕೆಲ್ಲ ಉತ್ತರ ಹೇಳಿದ್ದೀವಿ. ಈಗ ನೀವು ಹೆಂಗನ ವಿಶ್ಲೇಷಣೆ ಮಾಡ್ಬೋದು, ಬಂದು ಕೇಳಕ್ಕೆ ಅಧಿಕಾರ ಇದೆ. ನಾವು ಹತ್ರ ಕುತ್ಕೊಂಡ ಮೇಲೆ 2 ವರ್ಷ ಏನು ಮಾಡಿವಿ ಅಂತ ಹೇಳಿದ್ದೀವಿ. ಅದ್ರ ಮೇಲೆ ಪಕ್ಷ ಏನು ತೀರ್ಮಾನ ಮಾಡಿ ಪಕ್ಷಕ್ಕೆ ಬಿಟ್ಟಿರ್ತೀವಿ. ಎಲ್ಲ ಮಂತ್ರಿಗಳನ್ನು ಅವ್ರೇನು ಕರೆದು ಮಾತಾಡಿಲ್ಲ. ಯಾರೂ ಕೆಲವು ಮಂತ್ರಿಗಳು ಹೋಗಿ ನಾವು ಭೇಟಿ ಮಾಡಬೇಕು ಅಂತ ಹೇಳಿದವ್ರನ್ನ ಮಾತಾಡಿದ್ದಾರೆ. ಏನು ನಡೆದಿದೆ ಒಳಗಡೆ ಮಂತ್ರಿಗಳ ಜೊತೆ ಏನು ಚರ್ಚೆ ನಡೆದಿದೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ SC ST ಅಧಿಕಾರಿಗಳಿಗೆ ಮುಂಬಡ್ತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ.
ಮುಂಬಡ್ತಿ ನೀಡಲು ಸರ್ಕಾರ ರೋಸ್ಟರ್ ಬಿಂದು ನಿಗದಿಪಡಿಸಿದೆ. ಆದರೂ ಕೆಲವು ಇಲಾಖೆಗಳ ಅಧಿಕಾರಿಗಳು ಪಾಲನೆ ಮಾಡ್ತಿಲ್ಲ. ಈ ಬಗ್ಗೆ SC/ST ನೌಕರರ ಸಂಘದವರು ತಮಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಕೂಡಲೇ ಗಮನ ಹರಿಸಿ ಬಂದಿರೋ ತೊಡಕುಗಳನ್ನು ನಿವಾರಿಸಿ ಅಂತ ಸಿದ್ದರಾಮಯ್ಯಗೆ ಸೂಚನೆ ನೀಡಿದ್ದಾರೆ. AICC ಅಧ್ಯಕ್ಷರು ಬರ್ದಾಗ ನಾವೇನು ಹೇಳೋಕ್ಕಾಗುತ್ತೆ, ಅವ್ರಿಗುಂಟು ಸಿದ್ದರಾಮಯ್ಯನವ್ರುಂಟು. ನನಗೆ ನಮ್ಮ ಪ್ರಿನ್ಸಿಪಾಲ್ದು DFOಗಳದ್ದು ಮತ್ತು ಪೊಲೀಸ್ ಇಲಾಖೆ ಪ್ರಮೋಷನ್ಗಳು ನನ್ನ ಗಮನಕ್ಕೆ ಬಂದು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳು ಸಂಬಂಧಪಟ್ಟವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಇಂದಿನಿಂದ ಬೆಂಗಳೂರಿನಲ್ಲಿ AICC OBC ಸಲಹಾ ಸಮಿತಿ ಸಭೆ ನಡೀತಿದೆ. ಹೀಗಾಗಿ ಅಶೋಕ್ ಗೆಹ್ಲೋಟ್, ಸಚಿವ ಸಂತೋಷ್ ಲಾಡ್, ಮಂಕಾಳು ವೈದ್ಯ, ಬೋಸರಾಜ್ ಸೇರಿ 30ಕ್ಕೂ ಹೆಚ್ಚು ನಾಯಕರು ಒಟ್ಟಾಗಿ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದರು. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.